ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ಮಾರ್ಕೆಟ್ನ ಒಂದು ಓವರ್ವ್ಯೂ ನೋಡೋಣ. ನಿಫ್ಟಿ 34 ಪಾಯಿಂಟ್ಸ್ ಇಂದ ಕ್ಲೋಸ್ ಆಗಿದೆ ಪಾಸಿಟಿವಲ್ಲಿ. ನಿಫ್ಟಿ ಬ್ಯಾಂಕ್ -134 ಪಾಯಿಂಟ್ಸ್, ನಿಫ್ಟಿ ಮಿಡ್ ಕ್ಯಾಪ್ -73 ಪಾಯಿಂಟ್ಸ್, ನಿಫ್ಟಿ ಸ್ಮಾಲ್ ಕ್ಯಾಪ್ -13 ಪಾಯಿಂಟ್ಸಿಂದ ಕ್ಲೋಸ್ ಆಗಿದೆ. ಸೊ ಅಡ್ವಾನ್ಸ್ ಡಿಕ್ಲೈನ್ ನೋಡಿದ್ರೆ ಅಡ್ವಾನ್ಸ್ ಕಡೆ 961 ಸ್ಟಾಕ್ಸ್, ಡಿಕ್ಲೈನ್ ಕಡೆ 1326 ಸ್ಟಾಕ್ಸು ಡಿಕ್ಲೈನಲ್ಲಿದೆ. ಸೊ ಇವತ್ತು ಯಾರ್ದಾರ ಪೋರ್ಟ್ಫೋಲಿಯೋ ನಿಫ್ಟಿನ ಬೀಟ್ ಮಾಡಿದರೆ ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ, ಕುತೂಹಲದಿಂದ ಕಾಯ್ತಾ ಇರ್ತೀನಿ. ನಿಫ್ಟಿಯ ಒಂದು ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ನೋಡಿದ್ರೆ ನಿಫ್ಟಿ IT ಇವತ್ತು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಅದೇ ತರಹ ನಿಫ್ಟಿ ಫಾರ್ಮಾ ಇವತ್ತು 1.14%, ನಿಫ್ಟಿ IT 1.64%, ಎರಡೂ ಕೂಡ ಪಾಸಿಟಿವ್ ನೋಟಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಹೀನಾಯವಾಗಿ ಸೋಲನ್ನು ಅನುಭವಿಸಿರೋದು ನಿಫ್ಟಿ ಮೀಡಿಯಾ -1.41%ಅಲ್ಲಿ ಕ್ಲೋಸ್ ಆಗಿದೆ. ಸೊ ಇದು ಇವತ್ತಿನ ಸೆಕ್ಟೋರಿಯಲ್ ಪರ್ಫಾರ್ಮೆನ್ಸ್ನ ಒಂದು ನೋಟ. ನಿಮಗೆಲ್ಲರಿಗೂ ಗೊತ್ತಿದೆ ನಾಳೆ ಎಷ್ಟು ತಾರೀಕು? ನಾಳೆ 29/8 ಅಲ್ವಾ? ಸೊ 29/8 ನಾಳೆ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಒಂದು ಇಂಪಾರ್ಟೆಂಟ್ ದಿನ. ಏನಕ್ಕೆ? ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ ಈ ವಾರ ಏನೇನೋ ಆಗುತ್ತೆ, ಯಾವ್ಯಾವ ತಾರೀಕಲ್ಲಿ ಏನೇನೋ ಒಂದು ಎಕನಾಮಿಕ್ ಡೇಟಾ ಬಿಡುಗಡೆ ಆಗುತ್ತೆ ಅಂತ. ಸೊ ನಾಳೆ ಎಕನಾಮಿಕ್ ಡೇಟಾ ಬಿಡುಗಡೆ ಆಗುತ್ತೆ, ಆದರೆ ಬೇರೆ ಮಾರ್ಕೆಟ್ದು. ನಮ್ಮ ಭಾರತ ದೇಶದಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅಂತ ನಡೆಯುತ್ತೆ. ಅದು ಏನು? AGM ಅಲ್ವಾ? ಸೊ ಯಾವ ಕಂಪ್ನಿದು? ರಿಲಯನ್ಸ್. ಸೊ ರಿಲಯನ್ಸ್ ಕಂಪ್ನಿದು ನಾಳೆ AGM ನಡೆಯುತ್ತೆ. ಏನಕ್ಕೆ AGM ಇಂಪಾರ್ಟೆಂಟು ಅಂತ ನಾನು ಕೇಳಿದ್ರೆ, ಏನಕ್ಕೆ ರಿಲಯನ್ಸ್ AGM ಮೀಟಿಂಗು, ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗು ನಾಳಿನ ದಿನ ನಮ್ಮ ಸ್ಟಾಕ್ ಮಾರ್ಕೆಟ್ ಮೇಲೆ ಒಂದು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂದರೆ ನೋಡಿ ಇದೇ ಕಾರಣಕ್ಕೆ. ನೋಡಿದ್ರೆ ಸೊ ರಿಲಯನ್ಸಲ್ಲಿ 9.23%, ನಿಫ್ಟಿಲಿ ನಮ್ಮ ಸ್ಟಾಕ್ ಮಾರ್ಕೆಟ್ ವೆಯ್ಟೇಜಲ್ಲಿ ರಿಲಯನ್ಸ್ದು 9.23% ಅವರೇ ಇಟ್ಕೊಂಡಿದ್ದಾರೆ. ಫಸ್ಟ್ ಬಂದು HDFC ಬ್ಯಾಂಕ್. ಸೊ ಹಾಗಾಗಿ ನಾಳೆ ನಡೆಯುವ ರಿಲಯನ್ಸ್ನ ಒಂದು AGM ಮೀಟಿಂಗಲ್ಲಿ ಒಂದು ಪಾಸಿಟಿವ್ ಆಗಿ ಏನಾದರೂ ಔಟ್ಕಮ್ ಬಂದರೆ ಖಂಡಿತ ನಾಳೆ ನಿಫ್ಟಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅಥವಾ ನೆಗೆಟಿವ್ ಆಗಿ ಏನಾದರೂ ಒಂದು ಔಟ್ಕಮ್ ಬಂದರೆ ಹಾಗೆ ಬೀಳೋದಕ್ಕೂ ಕೂಡ ಇದು ಒಂದು ಕಾರಣ ಆಗುತ್ತೆ. ಸೊ ಹೀಗಾಗಿ ರಿಲಯನ್ಸ್ ಇಂಡಸ್ಟ್ರೀಸಲ್ಲಿ AGM ನಮ್ಮ ಮಾರ್ಕೆಟ್ ಮೇಲೆ ಒಂದು ತುಂಬ ಪರಿಣಾಮ ಬೀಳೋವಂಥ ಸಾಧ್ಯತೆ ಇದೆ. ಓಕೆನಾ? ಸೊ ನಾಳೆ ನಡೆಯೋ ರಿಲಯನ್ಸ್ AGM ಮೀಟಿಂಗಲ್ಲಿ, RIL AGM ಮೀಟಿಂಗಲ್ಲಿ ಯಾವ 5 ಕೀ ಥಿಂಗ್ಸ್ನ ನೋಡ್ಕೊಂಬರೋಣ. ಸೊ ನೋಡಿ, ಜಿಯೋ ರಿಟೇಲ್ IPO ಟು ನ್ಯೂ ಎನರ್ಜಿ ಅಪ್ಡೇಟ್ಸ್ ಅಂತ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಸೊ 5 ಕೀ ಥಿಂಗ್ಸ್ನ ನಾವು ನೋಡ್ಕೊಂಬರೋಣ ಬನ್ನಿ. ಸೊ ಮೊದಲನೇ ಒಂದು ಕೀ ಥಿಂಗ್ಸ್ ಏನು ಅಂದರೆ ರಿಲಯನ್ಸ್ ರಿಟೇಲ್ ಆ್ಯಂಡ್ ರಿಲಯನ್ಸ್ ಜಿಯೋ IPOs. ನಿಮಗೆಲ್ಲರಿಗೂ ಗೊತ್ತಿದೆ, ಕೆಲವು ದಿನಗಳ ಹಿಂದೆ ಇದು ಪಬ್ಲಿಷ್ ಆಗಿತ್ತು. ಸೊ ರಿಲಯನ್ಸ್ IPOsನ ತೊಗೊಂಬರ್ತಾ ಇದೆ ಅಂತ. ಯಾವುದ್ಯಾವ್ದ್ರದ್ದು? ರಿಲಯನ್ಸ್ ಜಿಯೋ ಆರ್ ರಿಲಯನ್ಸ್ ರಿಟೇಲ್. ಸೊ ಇದ್ರ ಬಗ್ಗೆನೂ ನಾಳೆ ಡಿಸ್ಕಸ್ ಆಗುತ್ತೆ. ಯಾವಾಗ ಲಿಸ್ಟ್ ಆಗಬೇಕು, ಯಾವಾಗ ಮಾರ್ಕೆಟ್ಗೆ ನಾವು ಎಂಟ್ರಿ ಆಗಬೇಕು, ಅದರ ಟೈಮ್ ಲೈನ್ನ. ಸೊ ಇನ್ವೆಸ್ಟರ್ಸ್ ಹ್ಯಾವ್ ಬೀನ್ ಆ್ಯಂಟಿಸಿಪೇಟಿಂಗ್ ದ ಟೈಮ್ ಲೈನ್. ಸೊ ಇದೇ ಟೈಮ್ ಲೈನ್ನ ನಾಳೆ ಲಿಸ್ಟ್ ಮಾಡೋ ಸಾಧ್ಯತೆ ಇದೆ. ಎರಡನೇದು ಸ್ಟ್ರಾಟಜಿಕ್ ಸ್ಟೇಕ್ ಸೇಲ್ ಇನ್ O2C ಬಿಸ್ನೆಸ್. O2C ಬಿಸ್ನೆಸ್ ಅಂದರೆ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್. ಸೊ ಇದನ್ನು ಇನ್ವೆಸ್ಟರ್ಸು ಕ್ಲೋಸ್ ಆಗಿ ವಾಚ್ ಮಾಡ್ತಾರೆ ನಾಳೆ ಯಾವ ಥರ ಇದ್ರ ಮೇಲೆ ಒಂದು ನ್ಯೂಸನ್ನು ಬರುತ್ತೆ ಅಂತ. ಸೊ ಡೀಟೇಲ್ಸ್ ಆನ್ ಪಾಸಿಬಲ್ ಬೈಯರ್ಸ್, ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆ್ಯಂಡ್ ಸ್ಟ್ರಾಟಜಿಕ್ ಬೆನಿಫಿಟ್ಸ್. ಸೊ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮತ್ತು ಪಾಸಿಬಲ್ ಬೈಯರ್ಸಲ್ಲಿ, ಇದನ್ನು ಇನ್ವೆಸ್ಟರ್ಸು ಕ್ಲೋಸ್ ಆಗಿ ಮಾನಿಟ್ರ್ ಮಾಡ್ತಾ ಇರ್ತಾರೆ. ಮೂರನೇದು ಪ್ರೋಗ್ರೆಸ್ ಆನ್ ನ್ಯೂ ಎನರ್ಜಿ ಪ್ರಾಜೆಕ್ಟ್ಸ್.
ಯಾವುದಾದ್ರು ಹೊಸ ಎನರ್ಜಿ ಪ್ರಾಜೆಕ್ಟ್ಸ್ ಅಂದರೆ ಏನು, ಸೋಲಾರ್ ಎನರ್ಜಿ ಆಗಿರ್ಬೋದು, ಗ್ರೀನ್ ಎನರ್ಜಿ ಆಗಿರ್ಬೋದು, ಫ್ಯೂಯಲ್ ಸೆಲ್ಸ್ ಆಗಿರ್ಬೋದು, ಪವರ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು. ಸೊ ಈ ಥರ ನ್ಯೂ ಎನರ್ಜಿ ಪ್ರಾಜೆಕ್ಟ್ಸ್ನ ನಾಳೆ ಅದರದ್ದು ಪ್ರೋಗ್ರೆಸ್ನ ಆ್ಯನ್ಯುವಲ್ ಜನರಲ್ ಬಾಡಿ ಮೀಟಿಂಗಲ್ಲಿ ಡಿಸ್ಕಸ್ ಮಾಡ್ತಾರೆ. ಹಾಗೆ ನ್ಯೂ ಪ್ರಾಜೆಕ್ಟ್ಸ್ನ ಡಿಸ್ಕಸ್ ಮಾಡ್ತಾರೆ. ನೋಡಿ, ಇಲ್ಲಿ ಕೆಳಗಡೆ ಒಂದು ಆರ್ಟಿಕಲ್ ಇದೆ. ರಿಲಯನ್ಸ್ ಈಸ್ ಬಿಲ್ಡಿಂಗ್ ಎ ಲಾರ್ಜೆಸ್ಟ್ ಗ್ರೀನ್ ಎನರ್ಜಿ ಕಾಂಪ್ಲೆಕ್ಸ್ ಇನ್ ಜಾಮ್ನಗರ್, ಫೀಚರಿಂಗ್ ಗೀಗಾ ಫ್ಯಾಕ್ಟ್ರೀಸ್ ಫಾರ್ ಸೋಲಾರ್ PV, ಎನರ್ಜಿ ಸ್ಟೋರೇಜ್, ಎಲೆಕ್ಟ್ರೋಲೈಸರ್ಸ್, ಫ್ಯೂಯಲ್ ಸೆಲ್ಸ್ ಆ್ಯಂಡ್ ಪವರ್ ಎಲೆಕ್ಟ್ರಾನಿಕ್ಸ್. ಸೊ 10 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನನ್ನು ಕೂಡ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ನೋಡಿದ್ರೆ ಮಾನಿಟೈಸೇಷನ್ ಪ್ಲ್ಯಾನ್. ಯಾವುದಕ್ಕೆ ಮಾನಿಟೈಸೇಷನ್? 5G. ಸೊ 5G ನೆಟ್ವರ್ಕ್ ನಿಮಗೆಲ್ಲರಿಗೂ ಗೊತ್ತಿದೆ. 5G ಮಾನಿಟೈಸೇಷನ್ ಪ್ಲ್ಯಾನ್ಸ್ನ ಮುಂದಿಡ್ತಾ ಇದ್ದಾರೆ ನಾಳೆ AGM ಮೀಟಿಂಗಲ್ಲಿ. ಓಕೆ, ಅಂದರೆ ಇನ್ನೂ ಯಾವ ಥರ ಇಂಪ್ರೂವ್ ಮಾಡಬೇಕು, ಅದರಿಂದ ಯಾವ ಥರ ರೆವೆನ್ಯೂ ತಗೋಬೇಕು, ಸೊ ಪೊಟೆನ್ಷಿಯಲ್ ಪಾರ್ಟ್ನರ್ಶಿಪ್ಸ್ ಏನು, ಸೊ ಇದೆಲ್ಲ ನಾಳೆ ಈ ಮೀಟಿಂಗಲ್ಲಿ ಡಿಸ್ಕಸ್ ಆಗುತ್ತೆ. ಮತ್ತು 5G ರಿಲಯನ್ಸ್ 5Gಗೋಸ್ಕರ ಇಂಟರ್ನ್ಯಾಷನಲ್ ಎಕ್ಸ್ಪೆನ್ಷನ್ ಪ್ಲ್ಯಾನ್ಸ್ ಕೂಡ ನಾಳೆ AGMಲ್ಲಿ ತರ್ತಾ ಇದ್ದಾರೆ. ಸೊ 5ನೇ ಪಾಯಿಂಟ್ ಏನು ಅಂದರೆ ಸಕ್ಸೆಷನ್ ಪ್ಲ್ಯಾನ್ ಅಂದರೆ ಏನು? ಸೊ ಮುಖೇಶ್ ಅಂಬಾನಿಯ ನಂತರ ನೆಕ್ಸ್ಟ್ ಯಾರು ಪೊಸಿಷನ್ನ ತಗೋತಾರೆ ಅನ್ನೋದನ್ನು ಕೂಡ ನಾಳೆ ತಿಳಿಸ್ತಾರೆ. ಓಕೆ, ಸೊ ಚೇರ್ಮನ್ ಮುಖೇಶ್ ಅಂಬಾನಿ ರಿವೀಲ್ಡ್ ದ ಸಕ್ಸೆಷನ್ ಬ್ಲೂ ಪ್ರಿಂಟ್ ಇನ್ 2022 ವಿತ್ ಈಶಾ ಅಂಬಾನಿ ಲೀಡಿಂಗ್ ರಿಟೈಲ್, ಆಕಾಶ್ ಲೀಡಿಂಗ್ ಜಿಯೋ, ಅನಂತ್ ಓವರ್ಸೀಯಿಂಗ್ ದ ಎನರ್ಜಿ ಬಿಸ್ನೆಸಸ್. ಸೊ ಇದೇ ಥರ ಮುಂದೆ ಹೋಗುತ್ತಾ ಅಥವಾ ಇದರಲ್ಲಿ ಚೇಂಜ್ ಆಗುತ್ತಾ ಅನ್ನೋದನ್ನು ನೆಕ್ಸ್ಟ್ 5 ಇಯರ್ಸ್ ಪ್ಲ್ಯಾನ್ನ ನಾಳೆ ಮುಖೇಶ್ ಅಂಬಾನಿಯವರು AGM ಮೀಟಿಂಗಲ್ಲಿ ನಡೆಯೋದನ್ನು ತಿಳಿಸ್ಕೊಡ್ತಾರೆ. ಸೊ ಇದಿಷ್ಟು 5 ಕೀ ಥಿಂಗ್ಸು ನಾಳೆ ರಿಲಯನ್ಸ್ AGMಲ್ಲಿ. ಸೊ ಇದಿಷ್ಟರಲ್ಲಿ ಪಾಸಿಟಿವ್ ಔಟ್ಕಮ್ ಬಂದರೆ ಖಂಡಿತ ನಿಫ್ಟಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅಥವಾ ಒಂಚೂರು ನೆಗೆಟಿವ್ ಆಗಿ ಬಂದರೂ ಮೀಡಿಯೋಕ್ರೆ ಪರ್ಫಾರ್ಮೆನ್ಸ್ ನಾಳೆ ಆಗೋ ಸಾಧ್ಯತೆ ಇದೆ. ಇದ್ರ ಜೊತೆಗೆ ನಾಳೆ ಇನ್ನೊಂದು ಅಮೇರಿಕನ್ ಮಾರ್ಕೆಟಲ್ಲಿ ಒಂದು ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ನಾಳೆ ಹೊರಬೀಳುತ್ತೆ. ಸೊ ಇದ್ರ ಸಲುವಾಗಿ ನೀವು ಲಾಸ್ಟ್ ವೀಕಲ್ಲಿ ನೀವು ನೋಡ್ಬೋದು, ತುಂಬ ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಒಂದು ಗಲಾಟೆ ಥರನೇ ಆಗೋಗಿತ್ತು. ಗಲಾಟೆ ಅಂದರೆ ಹೊಡೆದಾಟ ಅಲ್ಲ, ಸೊ ಎಲ್ಲ ಒಂದು ರೆಡ್ಡಲ್ಲೇ ಫಿನಿಷ್ ಆಗೋ ಥರ ಇತ್ತು. ಸೊ ಅದಾದಮೇಲೆ ನೋಡಿ, ನೆಕ್ಸ್ಟು 232K 2,32,000 ಬಂತು. ಫೋರ್ಕ್ಯಾಸ್ಟು 2,32,000 ಇತ್ತು, ಇದು 2,32,000 ಬಂತು. ಸೊ ಈಗ ಫೋರ್ಕ್ಯಾಸ್ಟು ಮತ್ತೆ 232Kನೇ ಇಟ್ಕೊಂಡಿದ್ದಾರೆ. ನೋಡೋಣ ಡೇಟಾ ಎಷ್ಟು ಬರುತ್ತೆ ಅಂತ. ನಾಳೆ US ಮಾರ್ಕೆಟಲ್ಲಿ ಜಾಬ್ಲೆಸ್ ಕ್ಲೇಮ್ ಡೇಟಾ ಹೊರಬೀಳುತ್ತೆ. ಓಕೆನಾ? ಸೊ ಇದೆಲ್ಲರ ಜೊತೆಗೆ ನಾಳೆ ಟ್ರೇಡಿಂಗ್ ಮಾಡೋರಿಗೆ ನಾಳೆ ಎಕ್ಸ್ಪೈರಿ ದಿನ. ಸೊ ಎಕ್ಸ್ಪೈರಿ ದಿನ ಹುಷಾರಾಗಿ ಟ್ರೇಡ್ ಮಾಡಿ, ದುಡ್ಡು ನಿಮ್ಮನ್ನು ಮೇಲಕ್ಕೆ ತೊಗೊಂಡೋಗಿ ಮೇಲ್ಗಡೆಯಿಂದ ಕೈ ಬಿಟ್ಬಿಡ್ತಾರೆ. ಸೊ ದುಡ್ಡು ಕಳ್ಕೊಳ್ಳೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ನಾಳೆ ಬ್ಯಾಂಕ್ ನಿಫ್ಟಿ ಆಡೋರ್ದು ಎಕ್ಸ್ಪೈರಿ ಡೇ ಇರುತ್ತೆ. ಖಂಡಿತ ನೋಡಿಕೊಂಡು ನೀವು ಟ್ರೇಡಿಂಗ್ ಮಾಡೋತಕ್ಕದ್ದು. ಸೊ ಇದ್ರ ಜೊತೆಗೆ ಇರೇಡಾದು ಒಂದು ಮೀಟಿಂಗ್ ಇದೆ ನಾಳೆ. ಸೊ ಏನು 4,500 crores ರೈಸ್ ಮಾಡೋ ಪ್ಲ್ಯಾನ್ಸ್ ಇದೆ. ಇದಕ್ಕೂ ಕೂಡ ನಾಳೆ ಅಪ್ರೂವಲ್ ಸಿಗುತ್ತೆ ವಯಾ OFS ಆರ್ QIP. ಇದಕ್ಕೂ ಕೂಡ ನಾಳೆ ಮೀಟಿಂಗಲ್ಲಿ ಅಪ್ರೂವಲ್ ಸಿಗುತ್ತೆ. ನೋಡೋಣ ಇದೇನಾದ್ರು ನಾಳೆ ಮೀಟಿಂಗಲ್ಲಿ ಅಪ್ರೂವಲ್ ಸಿಕ್ಕಿದ್ದೇ ಆದಲ್ಲಿ ಸೊ ಖಂಡಿತ ಸ್ಟಾಕು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಸಾಧ್ಯತೆ ಇದೆ. ಓಕೆ, ಸೊ ಇದು ಇವತ್ತಿನ ಒಂದು ನ್ಯೂಸು. ಸೊ ಈ ನ್ಯೂಸು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ಲೈಕು ಮತ್ತು ಶೇರ್ ಮಾಡಿ, ಈ ವಿಡಿಯೋನ ಬೇರೆಯವ್ರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್, ಧನ್ಯವಾದಗಳು.